20. ಗಾಡಿ ಹೇಗೆ ತಾಣಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗೈಸ್ ಇವಾಗ ನಾವು ಯಾವ್ದು ಕರಿಯೊಬ್ನಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. 20 ರೂಪಾಯಿಗೆ ಹಾಕ್ರಿ ಅಂದ್ರೆ ಅಕ್ಕ ಸಾಕು ನಿನ್ ಗಾಡಿ ಓಡಿಸ್ತಾ ಇದ್ವು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 20 ರೂಪಾಯಿಗೆ ಹಾಕ್ಸಿದ್ದು ಅಕ್ಕ ಓಡುದ ಅಂದ್ರು. ಅದಕ್ಕೆ ಆಮೇಲೆ ಸುಮ್ಮನೆ ಪ್ಯಾಂಟ್ ಮಾಡ್ಬಿಟ್ಟು 50 ರುಪೀಸ್ಗೆ ಹಾಕ್ಕೊಂಬಂದ್ವಿ. ಟೋಟಲ್ 70. NTTF ಅಲ್ಲಿ ಹಾಕ್ಸಿದ್ವಿ, ಒಂದೇ 1 ಪಾಯಿಂಟ್ ಇದೊಳ್ತು. ಇವಾಗ ನೋಡಿದ್ರೆ 2 ಪಾಯಿಂಟ್ ಇದಿರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡೋಣ, ಕನೆಕ್ಟ್ ಮಾಡೋಣ. ಇವಾಗ ಇಲ್ಲಿಂದ ಡೈರೆಕ್ಟ್ ಏರಿಯಾ. ಸೊ ಇವಾಗ ಹೊರಟಿದ್ದೀವಿ ಹಾಕ್ಸ್ಕೊಂಡು. ನಿರ್ಗತ್ನಳ್ಳಿ ಮಾರಮ್ಮನ ಜಾತ್ರೆ ಇದೆ 16ರಿಂದ 20 16ರಿಂದ 1 ವಾರ. ದಯವಿಟ್ಟು ಬೊಬ್ಳುಗುಂಟೆ, ಸುಲ್ಕುತ್ಕಟ್ಟೆ, ಅಂದ್ರಳ್ಳಿ, ಬೀಗರು, ಪೀಣ್ಯ, ಸೆಕೆಂಡ್ ಸ್ಟೇಜು, ದಾಸನಹಳ್ಳಿ, ಜಾಲಹಳ್ಳಿ ಎಲ್ಲ ಕಡೆಯಿಂದ ಬರಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಿರ್ಗತ್ನಳ್ಳಿ ಜಾತ್ರೆಯನ್ನು ಸಹಕರಿಸಬೇಕೆಂದು ವಿನಂತಿಸುತ್ತೇವೆ. ಫುಲ್ಲು ಟ್ರಾಫಿಕ್ಕು ಮಾತ್ರ ಹೇಳಂಗೆ ಇಲ್ಲ, ಕ್ರೇಜಿ ಟ್ರಾಫಿಕ್ ಹೊಡಿತಾ ಇತ್ತು ಏರಿಯಾದಲ್ಲಿ. ಇವಾಗ ಹೊರಟಿದ್ದೀವಿ. ಗೃಹಲಕ್ಷ್ಮಿ ಲೇಔಟ್ ರೋಡಲ್ಲಿ ಇದ್ದೀವಿ ನಾವು. ಕ್ರೇಜಿ ನಮ್ ನೋಡ್ಬಿಟ್ಟು ಎಲ್ಲ ಸೈಕ್ ಆಯ್ತವ್ರೆ. ಯಾಕೆ ಗುರು ಈ ಹುಡುಗರೆಲ್ಲ ಡ್ರೈವ್ ಮಾಡಿ ಓಡಾಡ್ತವ್ರೆ ಅಂತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕ್ರೇಜಿ ಆಗ್ಬಿಟ್ಟವ್ರು ನಮ್ ನೋಡಿ ಎಲ್ಲ. ಇದು ಫುಲ್ ಸಿಲಿಂಡರ್ ಬಜಾರ್. ಇವಾಗ ಅವ್ರಿಗಿರಕ್ ಮರ್ಯಾದೆ ನಮ್ಮ ಬೇರೆದಲ್ಲಿ ಯಾರಿಗೂ ಇಲ್ಲ. MLAಗೂ ಕೊಡಲ್ಲ ಗೈಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಸೊ R15 3 lakh rupees. ಇನ್ನೂ ಕಷ್ಟಪಟ್ಬಿಟ್ಟು RX ತಗೋಬೇಕು ಅಂದ್ರೆ ಅವ್ರ ಪಾಪ ಬೇಡ ಅದೆಲ್ಲ ಇದೆ ತಗೋ ಅಂತ ಹೇಳೋರೆ. ಸೊ ಅದಕ್ಕೆ 3 ಲಕ್ಷ ಕೊಟ್ಬಿಟ್ಟು R15 ಕೊಡ್ಸೋರೆ. ಏನಂತೀಯ ಚಿನ್ನು ಇದಕ್ಕೆ? ಮಾತೇ ಇಲ್ಲ. RX ತಗೊಂಡಿದ್ದು R15 ತಗೊಂಡಿದ್ದೀವಿ. ತಾಂತೀವಿ ದುಡ್ದುಬಿಟ್ಟು RX ಸ್ವಲ್ಪ ಟ್ರಿಪಲ್ ತಗೊಳ್ಳೋಣ ಅಂತ ಪ್ಲಾನ್ ಆಗ್ತಾ ಇದೀವಿ. ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಒಂದೊಂದು 10 ರೂಪಾಯಿ ಫೋನ್ ಪೇ ಮಾಡ್ಬಿಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ಸುಮ್ಮನೆ ಫೇಕ್ ಇವ್ರಿಗೆಲ್ಲ ನೀವು ಇನ್ಸ್ಟಾದಲ್ಲಿ ಕಳ್ಸೋರ್ಗೆಲ್ಲ ಪೇ ಮಾಡ್ತೀರಾ. ನಮ್ಮಂತ ಬಡವ್ರಿಗಾದ್ರೂ ಸ್ವಲ್ಪ ಪೇ ಮಾಡ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನಾವಾದ್ರೂ ತಗೊಂತೀವಿ. ಏನಂತ ಯಾವ್ದಿದ್ದು ಸೆಟ್ ಗೈಸ್ ನೋಡಿ. ಈ ಲೊಕೇಶನ್ ಯಾವುದು ಅಂತ ಮೆನ್ಷನ್ ಮಾಡ್ರಿ. ನಮಗೂ ಗೊತ್ತಿಲ್ಲ, ಇದು ಸುಮ್ಮನೆ ಬರ್ತಾ ಇದ್ದೀವಿ. ನನಗೆ ಗೈಸ್ R15 ಇದೆ ಹೊಸದು. ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ದಿವಸ ಶೂಟಿಂಗ್ ಮಾಡೋಕ್ಕೆ. ಇನ್ನೂ ಸದ್ಯಕ್ಕೆ ಟೈಮ್ ಸಿಕ್ಕಿಲ್ಲ. ನಮ್ಮ ಚಿನ್ನೋರು ಫುಲ್ಲು ಕಾಲೇಜ್ಗೆ ಹೋಗೋ ಬ್ಯುಸಿ ಇಲ್ಲವ್ರೆ. ಪ್ರಜ್ವಲ್ ಕಾಲೇಜ್ ಅಂತ ಯಾವ ಏರಿಯಾ? ಬ್ಯಾಡ್ರಳ್ಳಿಯಲ್ಲಿ ಪ್ರಜ್ವಲ್ ಕಾಲೇಜ್ ಅನ್ನೋದಕ್ಕೆ ಸೇರ್ಕೊಂತವ್ರೆ ಇವರು ಚಿನ್ನೋರು. ಅವ್ರು ನಿಜವಾದ ಹೆಸರು ರಿವೀಲ್ ಮಾಡಬೇಕು ಅಂದರೆ ಈ ವಿಡಿಯೋ ಮೇಲೆ 10K ಲೈಕ್ಸ್ ಬರಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬಂದವಳೆ ಸ್ಕೂಲ್ ಹತ್ರ ಕಾಯ್ತವಳೆ. 11 ಗಂಟೆಗೆ ಬಂದಿದ್ಲು, ನಾವು ಬಂದಿಲ್ಲ ಇವತ್ತು. ಸೊ ಫುಲ್ ಬರ್ನೌಟ್ ಆಗಿಬಿಟ್ಟವಳೆ. ಇದೊಂದಲ್ಲ, ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಫುಲ್ಲು ಲೈಟಿಂಗ್ಸ್ ಹಾಕವ್ರೆ ಜಾತ್ರೆಗೆ. ನೋಡು ಇದೇ ನಿರ್ಗತ್ನಳ್ಳಿ ಶಿವಪುರ ಅಂದರೆ. ನಮ್ಮ ರೋಡ್ ಎಲ್ಲ ಫುಲ್ ಕ್ರೇಜಿ ಯಾಕೆ ನಿರ್ಗತ್ನಳ್ಳಿ ಅದಕ್ಕೆ
ಥರ ಫುಲ್ಲು ಎಲ್ಲ ಇಲ್ಲೇ ರೈಟ್ ಹೇಳ್ಕೊಂಬಿಡು. ನಾವು ಫುಲ್ ಕ್ರೇಜಾಗಿ ಓಡಿಸ್ತೀವಿ. ಯಾವ್ಯಾವ ರೋಡಲ್ಲಿ ಹೆಂಗೆ ಓಡಿಸ್ತೀವಿ ನೋಡಿ ನಾವು. Would like to take notes while I take totes. ಫುಲ್ಲು ಕ್ರೇಜಿಯಾಗಿ ರೈಡಿಂಗ್ ಮಾಡ್ತಾ ಇದ್ದೀವಿ. ಹೇಳಂಗೆ ಇಲ್ಲ, ನಮ್ಮ ಆ ರೇಂಜ್ ಗಾಡಿ ಓಡಿಸ್ತಾ ಇದ್ದೀವಿ. ಏರಿಯಾದಲ್ಲಿ ಬ್ಲಾಗ್ ಮಾಡೋಕೆ ಒಂಥರ ಅಜ್ಜಿ ಗುಬ್ಬಟ್ಟು ಮಾಡಬೇಕು, ಯಾಕೆಂದರೆ ನಿಮಗೆ ತೋರಿಸ್ಬೇಕಲ್ಲ. ಸೊ ಮನೆ ಹತ್ರ ಬಂದ್ವಿ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್.